ಒಂದು ಕಾಲದಲ್ಲಿ ಬೆಂಗಳೂರಿನ BTS ಬಸ್ನಲ್ಲಿ ಬಸ್ ಕಂಡಕ್ಟರ್ ಆಗಿದ್ದ ಒಬ್ಬ ಸಾಮಾನ್ಯ ಹುಡುಗ ಶಿವಾಜಿರಾವ್ ಗಾಯಕ್ವಾಡ್ ಮುಂದೆ ಭಾರತೀಯ ಚಿತ್ರರಂಗದಲ್ಲಿ ರಜನಿಕಾಂತ್ ಹೆಸರಿನಲ್ಲಿ ಗುರುತಿಸಿಕೊಂಡು ಇಂದು ಒಂದು ಚಿತ್ರಕ್ಕೆ 250 ಕೋಟಿ ಸಂಭಾವನೆ ಪಡೆಯುವ ಮೂಲಕ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹೌದು ಗೆಳೆಯರೇ, ಇತ್ತೀಚೆಗೆ ಡಿಸೆಂಬರ್ 12ರಂದು ತಮ್ಮ 73ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ರಜನಿಕಾಂತ್. ಅಂದು ಅವರ 170ನೇ ಚಿತ್ರ ವೆಟ್ಟಾಯನ್ ಅನೌನ್ಸ್ಮೆಂಟ್ ಕೂಡ ನಡೆಯಿತು. ಈ ಚಿತ್ರಕ್ಕಾಗಿ ರಜನಿಕಾಂತ್ ಪಡೆಯುತ್ತಿರುವ ಸಂಭಾವನೆ ಬರೋಬ್ಬರಿ 250 ಕೋಟಿ. ಏಷ್ಯಾದಲ್ಲಿಯೇ ಇಷ್ಟು ದೊಡ್ಡ ಮೊತ್ತದ ಸಂಭಾವನೆ ಪಡೆಯುತ್ತಿರುವ ಮೊದಲ ನಟ ರಜನಿಕಾಂತ್. ಇತ್ತೀಚೆಗೆ ರಜನಿಕಾಂತ್ರ ಜೈಲರ್ ಚಿತ್ರ ಬಿಡುಗಡೆಯಾಗಿತ್ತು. ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ 700 ಕೋಟಿಗೂ ಅಧಿಕ ಗಳಿಸಿತು. ಈ ಚಿತ್ರಕ್ಕೆ ರಜನಿಯವರು 110 ಕೋಟಿ ಸಂಭಾವನೆ ಪಡೆದಿದ್ದರು. ಚಿತ್ರದ ನಿರ್ಮಾಪಕ ಕಲಾನಿಧಿ ಮಾರನ್ಗೆ ಕೋಟಿ ಲಾಭ ತಂದುಕೊಟ್ಟ ಚಿತ್ರ ಜೈಲರ್. ಅವರು ರಜನಿಗೆ ತಮ್ಮ ಲಾಭಾಂಶದಲ್ಲಿ ಮತ್ತೆ 100 ಕೋಟಿ ಹಾಗೂ 6 ಕೋಟಿಯ ರೋಲ್ಸ್ ರಾಯ್ ಕಾರು ಗಿಫ್ಟ್ ನೀಡುವ ಮುಖೇನ ಎಲ್ಲರ ಉಬ್ಬೇರಿಸಿದರು. ಇಷ್ಟೆಲ್ಲ ಸಾಧನೆ ಮಾಡಿದ ಒಬ್ಬ ಸಾಮಾನ್ಯ ಬಸ್ ಕಂಡಕ್ಟರ್ ಆಗಿದ್ದ ಹುಡುಗನಿಗೆ ಚಿತ್ರರಂಗಕ್ಕೆ ಪ್ರವೇಶ ಮಾಡಲು ಸಹಾಯ ಮಾಡಿದ್ದು ಬೇರೆ ಯಾರೂ ಅಲ್ಲ, ರಜನಿಕಾಂತ್ರ ಹಳೆ ಪ್ರೇಯಸಿ, ಅಂದು MBBS ಸ್ಟೂಡೆಂಟ್ ಆಗಿದ್ದ ನಿರ್ಮಲಾ. ರಜನಿಕಾಂತ್ ಹಿಂದೆ ಬಸ್ ಕಂಡಕ್ಟರ್ ಆಗಿದ್ದಾಗ ಬಸ್ನಲ್ಲಿ ಪರಿಚಯವಾಗಿದ್ದ ಹುಡುಗಿಯೇ ನಿರ್ಮಲಾ. ದಿನ ಅದೇ ಬಸ್ನಲ್ಲಿ ಓಡಾಡುತ್ತಿದ್ದುದರಿಂದ ಇಬ್ಬರ ನಡುವೆ ಸ್ನೇಹ ಉಂಟಾಗಿತ್ತು. ಸ್ನೇಹವು ಪ್ರೀತಿಯಾಗಿ ಹೊರಹೊಮ್ಮಿತ್ತು. ರಜನಿಕಾಂತ್ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು. ಒಮ್ಮೆ ನಾಟಕದಲ್ಲಿ ರಜನಿಯವರ ಅಭಿನಯವನ್ನು ನೋಡಿದ್ದರು ನಿರ್ಮಲಾ. ಅದಾದ ಕೆಲವು ದಿನಗಳ ನಂತರ ಚೆನ್ನೈನ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಅಡ್ಮಿಷನ್ ಕನ್ಫರ್ಮೇಷನ್ ಲೆಟರ್ ರಜನಿಕಾಂತ್ಗೆ ಬಂದಿರುತ್ತೆ. ಪತ್ರ ನೋಡಿ ರಜನಿಕಾಂತ್ಗೆ ಆಶ್ಚರ್ಯವೂ ಆಗುತ್ತೆ. ನಿಜಕ್ಕೂ ರಜನಿಕಾಂತ್ ಅಡ್ಮಿಷನ್ಗೆ ಅರ್ಜಿ ಸಲ್ಲಿಸಿರಲಿಲ್ಲ. ಯಾರು ಕಳಿಸಿರಬಹುದು ಎಂದು ಯೋಚನೆ ಮಾಡಿದಾಗ ತಟ್ಟನೆ ನೆನಪಾಗುತ್ತಾಳೆ ನಿರ್ಮಲಾ. ಈ ಬಗ್ಗೆ ರಜನಿ ನಿರ್ಮಲಾರನ್ನು ವಿಚಾರಿಸಿದಾಗ, ನೀನು ತುಂಬ ಚೆನ್ನಾಗಿ ನಟಿಸುತ್ತೀಯ, ನೀನು ಚಿತ್ರರಂಗದಲ್ಲಿ ಮಿಂಚಬೇಕು, ಆ ತಾಕತ್ತು ನಿನಗಿದೆ, ನಿನ್ನ ಕಟೌಟ್ಗಳು ಚಿತ್ರಮಂದಿರಗಳ ಎದುರು ರಾರಾಜಿಸಬೇಕು, ಅದು ನನ್ನ ಆಸೆ, ಅದಕ್ಕಾಗಿ ನಿನ್ನ ಹೆಸರಲ್ಲಿ ಅರ್ಜಿ ಹಾಕಿದೆ ಎಂದು ಹೇಳುತ್ತಾಳೆ. ಇದಕ್ಕೆ ರಜನಿ ಒಪ್ಪಲಿಲ್ಲ. ಇದ್ದ ಕೆಲಸ ಬಿಟ್ಟು ಅಲ್ಲಿಗೆ ಹೋಗುವುದು ಎಂದರೆ ಏನು? ಅಷ್ಟಕ್ಕೂ ಅಲ್ಲಿಗೆ ಹೋಗಲು ಹೆಚ್ಚಿನ ಹಣವೂ ಬೇಕಾಗುತ್ತೆ. ಅಷ್ಟೊಂದು ಹಣ ನನ್ನ ಹತ್ತಿರ ಇಲ್ಲ ಎಂಬ ಕಾರಣಕ್ಕೆ ನಿರ್ಮಲರ ಮಾತನ್ನು ನಿರಾಕರಿಸುತ್ತಾರೆ ರಜನಿ. ಇದಕ್ಕೆ ಒಪ್ಪದ ನಿರ್ಮಲಾ ರಜನಿಯವರಿಗೆ ಹಣ ಕೊಟ್ಟು ಚೆನ್ನೈಗೆ ಕಳಿಸುತ್ತಾರೆ. ಚೆನ್ನೈಗೆ ಹೋದ ರಜನಿಕಾಂತ್ ಮುಂದೆ ನಟನಾಗಿ ಗುರುತಿಸಿಕೊಳ್ಳುತ್ತಾರೆ. ಅದರ ನಂತರ ನಿರ್ಮಲಾ ರಜನಿ ಸಂಪರ್ಕಕ್ಕೆ ಸಿಗಲೇ ಇಲ್ಲ. ಹೀಗೆ ರಜನಿಕಾಂತ್ ಕನ್ನಡ ಹಾಗೂ ತಮಿಳು ಚಿತ್ರರಂಗದಲ್ಲಿ ನಟಿಸುತ್ತಿರುವಾಗ ಒಮ್ಮೆ ಕನ್ನಡ ಹಾಗೂ ತಮಿಳು ಚಿತ್ರರಂಗದಿಂದ ಒಂದೇ ಸಮಯದಲ್ಲಿ ಆಫರ್ ಬಂದುಬಿಡುತ್ತೆ. ಆಗ ರಜನಿಕಾಂತ್ಗೆ ಈ 2 ಚಿತ್ರಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂದು ತೋಚದೇ ಇದ್ದಾಗ ಅವರು ಸೀದಾ ಹೋಗಿದ್ದು ಗೆಳೆಯನಾದ ಸಾಹಸ ಸಿಂಹ ವಿಷ್ಣುವರ್ಧನ್ ಹತ್ತಿರ. ಅಂದು ಸಂದಿಗ್ಧತೆಯಲ್ಲಿದ್ದ ರಜನಿಯವರನ್ನು ವಿಷ್ಣುರವರು ತಮಿಳು ಚಿತ್ರದ ಆಫರನ್ನು ತೆಗೆದುಕೊಳ್ಳಲು ಹೇಳುತ್ತಾರೆ. ನೀನು ತಮಿಳು ಚಿತ್ರರಂಗದಲ್ಲಿ ಮಿಂಚಬೇಕು, ಅಲ್ಲಿ ಉತ್ತಮ ಸಾಧನೆ ಮಾಡು ಅಂತ ಹೇಳುತ್ತಾರೆ. ವಿಷ್ಣು ಮಾತಿನಂತೆ ತಮಿಳು ಆಫರನ್ನು ತೆಗೆದುಕೊಂಡ ರಜನಿಕಾಂತ್ ಮುಂದೆ ಕಾಲಿವುಡ್ನಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆಯುತ್ತಾರೆ. ಈ ವಿಷಯವನ್ನು ರಜನಿಕಾಂತ್ರವರು ವಿಷ್ಣು ನಿಧನರಾದಾಗ ಅವರ ಅಂತ್ಯಕ್ರಿಯೆ ಮುಗಿದ ಬಳಿಕ ವಿಷ್ಣು ಮನೆಗೆ ಬಂದಾಗ ಪತ್ರಕರ್ತರೆದುರು ಈ ಮಾತುಗಳನ್ನು ಹೇಳಿದ್ದರು ಹಾಗೂ ತಮ್ಮ ಗೆಳೆತನದ ಬಗ್ಗೆನೂ ಹೇಳಿಕೊಂಡಿದ್ದರು. ರಜನಿಗೆ ಈಗ 73 ವರ್ಷ. ಅವರು ತಮ್ಮ ಪ್ರತಿಭೆಯ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದವರು. ಅವರಿಗೆ ದೇಶ ವಿದೇಶಗಳಲ್ಲೂ ಕೋಟಿ ಅಭಿಮಾನಿಗಳಿರಬಹುದು. ಆದರೂ ತಮ್ಮನ್ನು ಚಿತ್ರರಂಗದಲ್ಲಿ ಮೊದಲು ಮುಂದುವರಿಯುವಂತೆ ಮಾಡಿದ ಪ್ರೇಯಸಿ ನಿರ್ಮಲಾ ಹಾಗೂ ಗೆಳೆಯ ವಿಷ್ಣುರವರನ್ನು ಸದಾ ನೆನೆಯುತ್ತಾರೆ.